ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹೂತಿದ್ದ ಹೆಣ ತೋರಿಸ್ತೇನೆ ಎಂದಿದ್ದ ಸಾಕ್ಷಿದಾರ ಆರೋಪಿಯಾಗಿ ಬದಲಾಗಿದ್ದಾನೆ. ಆರೋಪಿಯಾಗಿ ಬದಲಾಗುವುದು ಮಾತ್ರವಲ್ಲದೆ ಇನ್ನೂ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಒಪ್ಕೊಂಡಿದ್ದಾನೆ. ಇದೆಲ್ಲ ಕೇಳ್ತಾ ಇದ್ರೆ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋ ಅನುಮಾನ ಕಾಡುತ್ತೆ. ದೊಡ್ಡ ಟ್ವಿಸ್ಟ್. ಇದು ಅತಿ ದೊಡ್ಡ ಟ್ವಿಸ್ಟ್. ಧರ್ಮಸ್ಥಳ ಕೇಸಲ್ಲಿ ಹೀಗೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಧರ್ಮಸ್ಥಳ ಕೇಸಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ಸಾಕ್ಷಿದಾರನೊಬ್ಬ ಆರೋಪಿಯಾಗ್ತಾನೆ ಅಂತ ಕಿಂಚಿತ್ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಎಲ್ಲ ನಡೆದು ಹೋಗಿದೆ. ಏನೇನು ಅಂದ್ಕೊಂಡಿರ್ಲಿಲ್ವೋ ಅದೆಲ್ಲ ಕಣ್ಣು ಮುಂದೆ ಜರುಗಿ ಹೋಗಿದೆ. ಹಾಗಂತ ಇಷ್ಟಕ್ಕೆ ಎಲ್ಲ ನಿಂತಿಲ್ಲ. ಇನ್ನು ಯಾರೂ ಅಂದಾಜಿಸಲಾಗದ ಸಂಗತಿಗಳು ನಡೀತಾನೆ ಇದ್ದಾವೆ. ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಹೂತಿರೋ ಶವಗಳನ್ನ ಹೊರಗೆ ತೆಗೆಯುತ್ತೇನೆ ಅಂತ ಬಂದಿದ್ದ ಮಾಸ್ಕ್ ಮ್ಯಾನ್ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಡ್ತಾ ಇದ್ದಾನೆ. ಆ ಸ್ಫೋಟಕ ವಿಚಾರಗಳು ಧರ್ಮಸ್ಥಳದ ವಿರುದ್ಧ ನಡೀತಾ ಇದ್ದ ಷಡ್ಯಂತ್ರವನ್ನ ಎಡೆಯಿಡಿಯಾಗಿ ಬಿಚ್ಚಿಡ್ತಿರೋ ಅನುಮಾನ ಎಲ್ಲರಲ್ಲೂ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ತಿಮುರೋಡಿ ಮನೆಯಲ್ಲೇ ಸಂಚು. 44 ದಿನಗಳಲ್ಲಿ ತಿಮುರೋಡಿ ಮನೆಯಲ್ಲಿ ನಡೆದದ್ದೇನು? ಹೊರಗೆ ಅಪಾಯ ಕಾದಿದೆ. ಚಿನ್ನಯ್ಯನಿಗೆ ವಾರ್ನಿಂಗ್ ಏಕೆ? ಸದ್ಯಕ್ಕೆ ಧರ್ಮಸ್ಥಳ ಕೇಸ್ ಅಂದ್ರೆ ಸೂಪರ್ ಸೆನ್ಸೇಷನಲ್ ಕೇಸ್. ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಆಗಿದ್ದಾನೆ. ಸಾಕ್ಷಿದಾರನಾಗಿದ್ದ ಮಾಸ್ಕ್ ಮ್ಯಾನ್ ಈಗ ಮಾಸ್ಕ್ ಕಳಚಿ ಮಹಾ ಸಂಚೊಂದನ್ನ ಬಿಚ್ಚಿಡ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಹೂತಿರೋ ಹೆಣ ಹೊರಗೆ ತೆಗೆದುಕೊಡ್ತೇನೆ, ಹೆಣ ಹೊರಗೆ ತೆಗೆಯೋದ್ರ ಜೊತೆಗೆ ಸಾಕ್ಷಿಯನ್ನು ಹೇಳ್ತೇನೆ ಅಂತ ಬಂದಿದ್ದ ಸಾಕ್ಷಿದಾರ ಆರೋಪಿಯಾಗಿ ಬದಲಾಗಿದ್ದಾನೆ. ಆತ ಆರೋಪಿಯಾಗಿ ಬದಲಾಗಿದ್ದೇ ಆಗಿದ್ದು ಕೆಲವರಲ್ಲಿ ನಡುಕ ಶುರುವಾಗಿದೆ. ಇದೆಂತ ಫಜೀತಿಗೆ ಸಿಕ್ಕಾಕೊಂಡ್ವಿ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಮಾಸ್ಕ್ ಮ್ಯಾನನ ಮುಖವಾಡ ಕಿತ್ತು ಹಾಕಿದ SIT ತನಿಖೆ ತಮ್ಮ ನಿಜ ಮುಖವಾಡವನ್ನು ಬಯಲು ಮಾಡಬಹುದು ಅನ್ನೋ ಭೀತಿ ಕೆಲವರನ್ನು ಕಾಡುತ್ತಿದೆ. ಇನ್ನು ಕೆಲವರಿಗಂತೂ ವ್ಯೂಹವನ್ನೇ ರಚಿಸಿಬಿಟ್ಟಿದೆ SIT. ಮಾಜಿ ಮಾಸ್ಕ್ ಮ್ಯಾನ್ ವಿಚಾರಣೆ ತೀವ್ರವಾಗಿ ನಡೆದಿದ್ದು ಧರ್ಮಸ್ಥಳ ಮಾತ್ರವಲ್ಲ, ರಾಜ್ಯವೇ ಬೆಚ್ಚಿ ಬೀಳೋ ವಿಚಾರವನ್ನ ಬಿಚ್ಚಿಟ್ಟಿದ್ದಾನೆ ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಎಲ್ಲ ಬುರುಡೆ. ಮಾಸ್ಕ್ ಮ್ಯಾನ್ ಹೇಳಿದ್ದೆಲ್ಲ ಬುರುಡೆ. ಆದ್ರೆ ಆತ ಹೇಳಿದ್ದೆಲ್ಲ ಬುರುಡೆ ಅಂತ SIT ಅಂದ್ಕೊಂಡಿರಲಿಲ್ಲ. ಮಾಸ್ಕ್ ಮ್ಯಾನ್ ಏನೋ ಹೇಳ್ತಾ ಇದ್ದಾನೆ, ಅವನ ಮಾತನ್ನೂ ಕೇಳೋಣ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದ ಕಡೆಯಲ್ಲೆಲ್ಲ ಅಗೆದ್ರು. ಬರೋಬ್ಬರಿ 17 ಕಡೆ ಅಗೆದ್ರೂ ಕೂಡ ಏನೂ ಸಿಕ್ಕಿರಲಿಲ್ಲ. ಒಂದು ಪ್ಲೇಸ್ನಲ್ಲಿ ಕೆಲವು ಮೂಳೆಗಳು ಬಿಟ್ರೆ ಬೇರೆ ಏನೂ ಸಿಕ್ಕಿರಲಿಲ್ಲ. ಯಾವಾಗ ಏನೂ ಸಿಗಲಿಲ್ವೋ ಅನಾಮಿಕನ ಮೇಲೆ ಅನುಮಾನ ಜಾಸ್ತಿ ಆಯಿತು. ಅನಾಮಿಕನ ಜಾಲಾಡಿದ್ರು SIT ಆಫೀಸರ್ಸ್. ಅನಾಮಿಕ ಯಾರು, ಅವನ ಹಿನ್ನೆಲೆ ಏನು ಅನ್ನೋದ್ರ ಜೊತೆಗೆ ಅವನು ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ, ಏನೇನು ಮಾಡ್ತಾ ಇದ್ದ ಅನ್ನೋದನ್ನೆಲ್ಲ ತಲಾಶ್ ಮಾಡಿದ್ರು. ಆಗ ಮತ್ತೊಂದಷ್ಟು ವಿಷಯ ಹೊರಬಂತು. ಈಗ ಅದನ್ನೇ ಮತ್ತಷ್ಟು ಕೆದಕಿದಾಗ ಸ್ಫೋಟಕ ವಿಚಾರಗಳು ಹೊರ ಬಂದಿದೆ. ಗೊಂದಲ, ಪೂರ್ತಿ ಗೊಂದಲ. ಮಾಸ್ಕ್ ಮ್ಯಾನ್ ಗೊಂದಲದಲ್ಲಿ ಒದ್ದಾಡ್ತಾ ಇದ್ದ. ಆ ಗೊಂದಲ ಕ್ಲಿಯರ್ ಆಗಿದ್ದು SIT ಡ್ರಿಲ್ ಮಾಡಿದ್ಮೇಲೆ. SIT ಡ್ರಿಲ್ ವೇಳೆ ಮಾಸ್ಕ್ ಮ್ಯಾನ್ ಹೇಳಿರೋದು ಸುಳ್ಳು ಅಂತಾನು ಗೊತ್ತಾಯಿತು. ಹೌದು, ಮೊದಲು ಮಾಸ್ಕ್ ಮ್ಯಾನ್ ಶವಗಳ ವಿಚಾರದಲ್ಲಿ ಸುಳ್ಳು ಹೇಳಿದ್ದ. ಹೂತಿಲ್ಲದ ಶವಗಳನ್ನೇ ಹೂತಿದ್ದ ಅಂತ ಹೇಳಿದ್ದ. ಆಮೇಲೆ ಮಾಸ್ಕ್ ಮ್ಯಾನ್ ಸಿಕ್ಕಾಕೊಂಡಿದ್ದು ಬುರುಡೆ ವಿಚಾರದಲ್ಲಿ. ಎಷ್ಟು ದಿನ ಆದರೂ ಬುರುಡೆ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅನ್ನೋದನ್ನ ಮಾಸ್ಕ್ ಮ್ಯಾನ್ ಬಾಯಿ ಬಿಟ್ಟಿರಲಿಲ್ಲ. ಆದರೆ ಅದು ಗೊತ್ತಾಗಲೇಬೇಕು ಅಂತ SIT ಪಟ್ಟು ಹಿಡಿದಾಗ ಬುರುಡೆ ಬಗ್ಗೆ ಸ್ಫೋಟಕ ವಿಚಾರ ಸಿಕ್ಕಿತ್ತು. ಯಾವುದೋ ಗ್ಯಾಂಗೊಂದು ಬುರುಡೆ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದ ಮಾಸ್ಕ್ ಮ್ಯಾನ್. ಅಲ್ಲಿಂದಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಘಾಟು SIT ಮೂಗಿಗೆ ಬಡಿದಿತ್ತು. ತಿಮುರೋಡಿ ವಿಚಾರ ಬಾಯ್ಬಿಟ್ಟ ಚಿನ್ನಯ್ಯ. ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ SIT ಡ್ರಿಲ್ ಮಾಡ್ತಿದೆ. ಒಂದೊಂದೇ ವಿಚಾರಗಳನ್ನ ಹೊರಗಿಳಿತಿದೆ. ಚಿನ್ನಯ್ಯನಿಗೆ ಬುರುಡೆ ನೀಡಿದ್ದವರು ಯಾರು, ಅಸಲಿಗೆ ಆ ಬುರುಡೆ ಯಾರದ್ದು ಅನ್ನೋದರ ಹಿಂದೆ ಬಿದ್ದಿದೆ. ಆ ಬುರುಡೆಯನ್ನ ಬೆನ್ನತ್ತಿದ್ರೆ ಸ್ಫೋಟಕ ವಿಚಾರಗಳು ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ತನಿಖೆಯನ್ನ ತೀವ್ರಗೊಳಿಸಿದೆ. ಮತ್ತೊಂದು ಕಡೆ ಚಿನ್ನಯ್ಯ ಕೆಲವೊಂದು ಹೆಸರುಗಳನ್ನ ಹೇಳಿದ್ದು ಆ ಹೆಸರುಗಳ ಬೆನ್ನತ್ತಿದೆ SIT. ಅಂದಹಾಗೆ
ಎಸ್ಐಟಿ ವಿಚಾರಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರನ್ನು ಹೇಳಿದ್ದಾನೆ ಚಿನ್ನಯ್ಯ. ಇದೇ ಕಾರಣಕ್ಕೆ ತಿಮರೋಡಿ ಮನೆಯನ್ನ ಜಾಲಾಡಿದೆ ಎಸ್ಐಟಿ. ಈ ವೇಳೆ ಇನ್ನಷ್ಟು ವಿಚಾರಗಳು ಗೊತ್ತಾಗಿವೆ. ತಿಮರೋಡಿ ಮನೆಯಲ್ಲೇ 44 ದಿನ ಚಿನ್ನಯ್ಯ ಆಶ್ರಯ. ಒಂದು ಡೌಟು ಮೊದಲಿಂದಾನೂ ಇತ್ತು. ಎಲ್ಲೋ ವಾಸವಾಗಿದ್ದ ಚಿನ್ನಯ್ಯ ಮಂಗಳೂರಲ್ಲಿ ಎಲ್ಲಿರ್ತಾ ಇದ್ದ? ಚಿನ್ನಯ್ಯ ದೂರು ದಾಖಲಿಸೋದಕ್ಕೆ ಓಡಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೋರು ಯಾರು? ಚಿನ್ನಯ್ಯ ತಂಗುತ್ತಾ ಇದ್ದಿದ್ದೆಲ್ಲಿ ಅಂತೆಲ್ಲ ಅನುಮಾನಗಳು ಮೊದಲೇ ಓಡಾಡಿದ್ವು. ಆದರೆ ಆ ಅನುಮಾನಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಈ ವಿಚಾರವನ್ನ ಎಸ್ಐಟಿ ಬೆನ್ನತ್ತಿದಾಗ ಸ್ಫೋಟಕ ವಿಚಾರವೊಂದು ಗೊತ್ತಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಬರೋಬ್ಬರಿ 44 ದಿನ ಆಶ್ರಯ ಪಡೆದಿದ್ದಂತೆ ಚಿನ್ನಯ್ಯ. ಜುಲೈ 10ರಿಂದಲೇ ಚಿನ್ನಯ್ಯ ತಿಮರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಿಮರೋಡಿ ಮನೆ ಮೇಲೆ ಮಂಗಳವಾರ ರೇಡ್ ಮಾಡಿತ್ತು ಎಸ್ಐಟಿ. ತಡರಾತ್ರಿ 2:30ರವರೆಗೆ ಎಸ್ಐಟಿ ಮಹಜರು. ಚಿನ್ನಯ್ಯ ಹೇಳಿದ್ದ 44 ದಿನ ತಿಮರೋಡಿ ಮನೆಯಲ್ಲೇ ಇದ್ದೆ ಎಂದಿದ್ದ. ಇದು ಎಸ್ಐಟಿ ತನಿಖೆಗೆ ಟ್ವಿಸ್ಟ್ ಕೊಟ್ಟಿತ್ತು. ಇದೇ ಕಾರಣಕ್ಕೆ ಹೆಚ್ಚುವರಿ ಪೊಲೀಸರನ್ನ ಕರ್ಕೊಂಡು ಎಸ್ಐಟಿ ಬೆಳ್ತಂಗಡಿಯ ತಿಮರೋಡಿ ಮನೆಗೆ ಬಂದೇ ಬಿಟ್ಟಿತ್ತು. ತಿಮರೋಡಿ ಮಾತ್ರ ಅಲ್ಲ, ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆ ಮೇಲೂ ಕೂಡ ದಾಳಿ ಮಾಡಿತು. ಯಾಕಂದ್ರೆ ಮೋಹನ್ ಶೆಟ್ಟಿ ಮನೆಯಲ್ಲೇ ಆರಂಭದಲ್ಲಿ ಕೆಲವು ದಿನ ಆಶ್ರಯ ಪಡೆದಿದ್ದ ಚಿನ್ನಯ್ಯ. ಇದೇ ಕಾರಣಕ್ಕೆ ಮಂಗಳವಾರ ಏಕಕಾಲಕ್ಕೆ ಅಣ್ಣ ಮೋಹನ್ ಶೆಟ್ಟಿ, ತಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ದಾಳಿ ನಡೆಸಿತ್ತು ಎಸ್ಐಟಿ. ತಡರಾತ್ರಿ 2:30ರವರೆಗೆ ಮಹಜರು ನಡೆಸಿದ ಎಸ್ಐಟಿ ಇದೇ ವೇಳೆ ಕೆಲವು ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ವಸ್ತುಗಳನ್ನು ಎಸ್ಐಟಿ ಸೀಸ್ ಮಾಡಿದೆ. ಚಿನ್ನಯ್ಯನ ಮೊಬೈಲ್, ಬಟ್ಟೆಯನ್ನ ವಶಕ್ಕೆ ಪಡೆದಿದೆ. ಇದರ ಜೊತೆಗೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಪಡೆದುಕೊಂಡಿರುವ ವಸ್ತುಗಳನ್ನು ಸೀಲ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯ ಎಸ್ಐಟಿ ಕಚೇರಿಗೆ ಬರ್ತಿದ್ದ ಕಾರಿನ ದಾಖಲೆಯನ್ನ ಎಸ್ಐಟಿ ಸಂಗ್ರಹಿಸಿದೆ. ಅಂದಹಾಗೆ ಆ ಕಾರು ತಿಮರೋಡಿ ಸಂಬಂಧಿಕರದ್ದೇ ಆಗಿದೆ ಅನ್ನೋದು ಗೊತ್ತಾಗಿದೆ. ಒಂದು ಕಡೆ ಮಹಜರು, ಮತ್ತೊಂದು ಕಡೆ ವಿಚಾರಣೆ. ಚಿನ್ನಯ್ಯನ ಮರೆಮಾಚ್ತಾ ಇದ್ರ ತಿಮರೋಡಿ. ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಶೋಧ ಮಾಡುವಾಗಲೇ ಚಿನ್ನಯ್ಯನನ್ನು ವಿಚಾರಣೆ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗುತ್ತಿದ್ದ ಕೋಣೆ ಪರಿಶೀಲನೆ ಮಾಡಲಾಗಿದೆ. ತಿಮರೋಡಿ ಮನೆಗೆ ಜನರು ಬರ್ತಿದ್ದ ವೇಳೆ ಚಿನ್ನಯ್ಯನಿಗೆ ಹೋಗಿ ಕೋಣೆಯಲ್ಲಿ ಕೂರೋದಕ್ಕೆ ತಿಮರೋಡಿ ಹೇಳ್ತಾ ಇದ್ರಂತೆ. ನನ್ನನ್ನ ಕೋಣೆಗೆ ಕಳಿಸಿ ಬೀಗ ಹಾಕುತ್ತಿದ್ರು ಅಂತ ಚಿನ್ನಯ್ಯ ಹೇಳಿದ್ದು. ಇದೇ ಕಾರಣಕ್ಕೆ ಚಿನ್ನಯ್ಯನ ಸಮ್ಮುಖದಲ್ಲೇ ತಿಮರೋಡಿ ಮನೆಯನ್ನ ತಲಾಶ್ ಮಾಡಲಾಗಿದೆ. ಚಿನ್ನಯ್ಯ ಬರೋಬ್ಬರಿ 44 ದಿನ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯವಿದ್ದ. ಇದೇ ಕಾರಣಕ್ಕೆ ಚಿನ್ನಯ್ಯನಿಗೆ ಹಲವು ಪ್ರಶ್ನೆಗಳನ್ನ ಹಾಕಿ ಸಂದೇಹಗಳಿಗೆ ಉತ್ತರ ಪಡ್ಕೊಂಡಿದ್ದಾರೆ. ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗುತ್ತಿತ್ತ. ತಿಮರೋಡಿ ಮನೆಗೆ ಯಾರ್ಯಾರು ಬರ್ತಾ ಇದ್ರು, ಆ ಸಭೆಗಳಲ್ಲಿ ಯಾರೆಲ್ಲ ಇರುತ್ತಿದ್ರು, ಸಭೆ ವೇಳೆ ನಿನ್ನ ಜೊತೆಗೆ ಏನೇನು ಮಾತಾಡ್ತಾ ಇದ್ರು ಅಂತೆಲ್ಲ ಪ್ರಶ್ನೆ ಕೇಳಿ ಉತ್ತರ ಕಂಡುಕೊಂಡಿದ್ದಾರೆ ಎಸ್ಐಟಿ ಆಫೀಸರ್ಸ್. ತಿಮರೋಡಿ ಮನೆಯಲ್ಲೇ 44 ದಿನ ಇದ್ದ ಚಿನ್ನಯ್ಯ. ಇದರಿಂದಾಗಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಎಲ್ಲ ಪ್ರಶ್ನೆಗಳಿಗೆ ತನಗೆ ಗೊತ್ತಿರೋ ಉತ್ತರ ಕೊಟ್ಟಿದ್ದ. ಆ ಉತ್ತರಗಳಿಂದ ಕೆಲವೊಂದು ವಿಚಾರಗಳು ಗೊತ್ತಾಗಿವೆ, ಕೆಲವು ಅನುಮಾನಗಳನ್ನು ಹುಟ್ಟುಹಾಕಿದೆ.
ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟಿದ್ದರು. ಚಿನ್ನಯ್ಯನಿಗಾಗಿ ಪ್ರತ್ಯೇಕ ಕೋಣೆಯನ್ನ ತಿಮರೋಡಿ ನೀಡಿದ್ದರು. ಹೊರಗೆ ಹೋಗಬೇಡ ಅಂತಾನೂ ತಿಮರೋಡಿ ಹೇಳಿದ್ದರು. ಹೊರಗೆ ಹೋದರೆ ಅಪಾಯವಿದೆ ಅನ್ನೋ ಎಚ್ಚರಿಕೆ ನೀಡಿದ್ದರು. ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಬಾರಿ ಸಭೆ ನಡೆಸಲಾಗಿದ್ದು, ಅಲ್ಲಿಂದಲೇ ಯೂಟ್ಯೂಬರ್ಗಳಿಗೆ ಚಿನ್ನಯ್ಯ ಸಂದರ್ಶನ ನೀಡಿದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಪ್ಲಾನ್ ನಡೀತಾ ಚಿನ್ನಯ್ಯ ಅಲ್ಲಿದ್ದ 44 ದಿನವೂ ಕೂಡ ಅಪಪ್ರಚಾರಕ್ಕೆ ಪ್ಲಾನ್ ಸಿದ್ಧಗೊಳ್ಳುತ್ತಾ ಅನ್ನೋ ಶಂಕೆ ವ್ಯಕ್ತವಾಗ್ತದೆ. ಬುರುಡೆಗಾಗಿ ನಡೀತಾ ತಿಮರೋಡಿ ಮನೆಯಲ್ಲಿ ಸಭೆ. ಬುರುಡೆ ಅನ್ನೋದು ಇನ್ನೂ ನಿಗೂಢ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬುರುಡೆ ಹೇಗೆ ಸಿಕ್ತು, ಕೊಟ್ಟೋರ್ಯಾರು ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಿದೆ. ಒಂದಷ್ಟು ವಿಚಾರಗಳು ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗುತ್ತಿದ್ವಾ, ತಿಮರೋಡಿ ಮನೆಯಲ್ಲಿ ಕೂತು ಬುರುಡೆ ಕಥೆ ಹೆಣದ್ರ ಅನ್ನೋ ಅನುಮಾನಗಳು ಎಸ್ಐಟಿಯನ್ನ ಕಾಡ್ತಿವೆ. ಇದೆಲ್ಲ ವಿಚಾರಗಳನ್ನ ಹೆಕ್ಕಿ ತೆಗೆಯೋಕೆ ಎಸ್ಐಟಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದೆ. ಚಿನ್ನಯ್ಯ ಮಲಗುತ್ತಿದ್ದ ಕೋಣೆಯಲ್ಲಿ ಹುಡುಕಾಟ ನಡೆಸಿದೆ. ಇದೇ ವೇಳೆ ಕೆಲವು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದೆ. ಚಿನ್ನಯ್ಯನ ವಿಚಾರಣೆ ನಡೀತಿದೆ. ಆದರೆ ತನಿಖೆಯ ಸಂಗತಿಗಳ ಬಗ್ಗೆ ಎಸ್ಐಟಿ ಯಾವುದೇ ಮಾಹಿತಿಗಳನ್ನು ಬಹಿರಂಗಪಡಿಸಿಲ್ಲ. ಆರೋಪಿಯನ್ನಾಗಿ ಕೆಲವೇ ದಿನಗಳಿಂದ ಪರಿಗಣಿಸಲಾಗಿದ್ದು, ಚಿನ್ನಯ್ಯ ಹೇಳೋ ಪ್ರತಿಯೊಂದು ವಿಚಾರವನ್ನು ಗಂಭೀರವಾಗಿ ತಗೊಂಡಿದೆ ಎಸ್ಐಟಿ. ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸುವ ಬಗ್ಗೆಯೂ ಇದುವರೆಗೆ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ದೂರುದಾರ ಆರೋಪಿಯಾಗಿ ಪರಿವರ್ತನೆಯಾಗಿರುವ ಕಾರಣ ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಸುವ ಬದಲು ಪೂರ್ಣ ತನಿಖೆಯ ಬಳಿಕವೇ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹಿಂದಿರೋ ಗ್ಯಾಂಗ್ ಅನ್ನ ಪತ್ತೆ ಮಾಡಿದ ನಂತರವಷ್ಟೇ ಮತ್ತಷ್ಟು ವಿಚಾರ ಹೊರಬರಲಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾನೆ. ಎಸ್ಐಟಿ ಮುಂದೆ ಏನೇನು ಹೇಳಬೇಕೋ ಅದೆಲ್ಲ ಹೇಳಿದ್ದಾನೆ. ಇಷ್ಟೇ ಅಲ್ಲ, ತಿಮರೋಡಿ ಮನೆಯಲ್ಲಿ ಹೇಗಿದೆ, ಯಾವ ಕಾರಣಕ್ಕೆ ಆಶ್ರಯ ಪಡ್ಕೊಂಡಿದ್ದೆ, ಏನೇನು ನಡೀತು ಅಂತೆಲ್ಲ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರೋ ವಿಚಾರ ತಿಮರೋಡಿಗೆ ಸಂಕಷ್ಟ ತಂದಿದೆ. ತನ್ನನ್ನು ಮನೆಯಲ್ಲೇ ಕೂಡಿ ಹಾಕ್ತಾ ಇದ್ರು. ಯಾರಾದರೂ ಬಂದ್ರೆ ತನ್ನನ್ನ ಮನೆಯಲ್ಲೇ ಇರೋದಾಗಿ ಹೇಳ್ತಾ ಇದ್ರು. ನಾನಿರೋ ಕೋಣೆಗೆ ಬೀಗ ಹಾಕ್ತಾ ಇದ್ರು ಅನ್ನೋ ಚಿನ್ನಯ್ಯನ ಹೇಳಿಕೆಯನ್ನ ಗಂಭೀರವಾಗಿ ತಗೊಂಡಿದೆ ಎಸ್ಐಟಿ. ಚಿನ್ನಯ್ಯನಿಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಿದ್ದೇಕೆ ಅಂತ ಎಸ್ಐಟಿ ತನಿಖೆಗೆ ಮುಂದಾಗಿದೆ. ಚರ್ಚೆ ಹುಟ್ಟು ಹಾಕಿದೆ ಚಿನ್ನಯ್ಯನ ಸ್ಟೇಟ್ಮೆಂಟ್. ಚಿನ್ನಯ್ಯನ ಕೂಡಿ ಹಾಕಿರಲಿಲ್ಲ ಎಂದ ಗಿರೀಶ್ ಮಟ್ಟನವರ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರೋದು ಮತ್ತು ಹೇಳ್ತಾ ಇರೋದು ಅನುಮಾನಗಳನ್ನ ಸೃಷ್ಟಿಸಿದೆ. ಮನೆಯಲ್ಲೇ ತನ್ನನ್ನು ಕೂಡಿ ಹಾಕಲಾಗ್ತಾ ಇತ್ತು ಅಂದಿರೋ ಚಿನ್ನಯ್ಯನ ಹೇಳಿಕೆ ಚರ್ಚೆ ಹುಟ್ಟಾಗ್ತಿರೋ ಬೆನ್ನಲ್ಲೇ ಗಿರೀಶ್ ಮಟ್ಟನವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಚಿನ್ನಯ್ಯನನ್ನ ಕೂಡಿ ಹಾಕಿಲ್ಲ, ಅವನೇ ಸ್ವ ಇಚ್ಛೆಯಿಂದ ತಿಮರೋಡಿ ಮನೆಯಲ್ಲಿದ್ದಾನೆ. ಪ್ರತಿದಿನ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಸೈನ್ ಪಡೆದು ಹೋಗ್ತಾ ಇದ್ರು. ಚಿನ್ನಯ್ಯನ ಕುಟುಂಬಸ್ಥರು ಕೂಡ ಮನೆಗೆ ಬಂದು ಭೇಟಿಯಾಗಿ ಹೋಗ್ತಿದ್ರು. ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವೂ ದಾಖಲಾಗಿದೆ. ಬೇಕಿದ್ರೆ ಸಿಸಿಟಿವಿ ಪರಿಶೀಲನೆ ನಡೆಸಬಹುದು ಎಂದಿದ್ದಾರೆ ಮಟ್ಟನ್ನವರ್. 4-5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ? ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬರೀ ಒನ್ ಸೈಡ್ ತನಿಖೆ ಮಾಡೋದಲ್ಲ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ. ವಿ ವೆಲ್ಕಮ್. ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ, ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ, ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ನಮ್ಮನ್ನು ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು SIT ತನಿಖೆ. ಅವರು ನಮ್ಮನ್ನು ಕರೀತಾರೆ SIT ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ SITಗೆ, ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಇವ್ರು ಹೇಳ್ತಾರೆ ಬಂಧನ, ರೇಡು. ಯಾವ್ದ್ರಿ ರೇಡು? ವಿಚಾರಣೆಗೆ ಕರೆದ್ರೆ ನಾನ್ ರೆಡಿ. ಗಿರೀಶ್ ಮಟ್ಟನವರ್ ಸ್ಪಷ್ಟನೆ.
ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ ಎಸ್ಐಟಿ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಿರೋದು ಖುಷಿ ತಂದಿದೆ. ನಮ್ಮ ಮನೆಯ ಮೇಲೆಯೂ ಬೇಕಿದ್ದರೆ ಎಸ್ಐಟಿ ದಾಳಿ ಮಾಡಲಿ. 2 ವರ್ಷದಿಂದ ದಾಖಲೆ ಹಿಡಿದು ಕಾಯ್ತಿದ್ದೇವೆ. ಎಸ್ಐಟಿ ಅವರು ವಿಚಾರಣೆಗೆ ಕರೆದ್ರೆ ಖುಷಿಯಿಂದ ಹೋಗ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಜಯಂತ್ ಬಂದರಂತೆ, ಮಟ್ಟಣ್ಣವರು ಬಂದರಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ. ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ, ದಯವಿಟ್ಟು ನಮ್ಮನ್ನು ಕರೀರಿ, ಪ್ರತಿಯೊಂದನ್ನು ಹೇಳ್ತೇವೆ. ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ಮಾಹಿತಿ ಏನಿದೆ, ಸಾಕ್ಷಿ ಏನಿದೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ, ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ. ಈಗ SITದವರು ಬಂದಿದಾರ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು. ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ. SIT ಅವರಿಗೆ ಉತ್ತರ ಸಿಕ್ಕಿರಲೇಬೇಕು. ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ, ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದರದ್ದು ಮಾಹಿತಿ ಇದೆ. CCTV ಫುಟೇಜ್, ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು, ಏನೋ ಆಗ್ಬಿಡ್ತು. ಅದರಲ್ಲಿ ಅವನ ಸಂಬಂಧಿಗಳು ಕೂಡ, ಅವನು ಯಾರ್ಯಾರು ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ. ಲೀಲಾಜಾಲವಾಗಿ ಫೋನ್ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು. ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ. ಈಗ ಸದ್ಯಕ್ಕೆ ಕೆಲವರಿಗೆ ನೋಟಿಸ್ ನೀಡೋಕೆ ತಯಾರಿ ಮಾಡಿಕೊಂಡಿದ್ದಂತೆ SIT. ಚಿನ್ನಯ್ಯನ ಹೇಳಿಕೆ ಬೆನ್ನಲ್ಲೇ ನೋಟಿಸ್ನ ನಡುಕ ಕೂಡ ಶುರುವಾಗಿದೆ. ಈಗ ಸದ್ಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ 10 ಹೊಸ ಸೆಕ್ಷನ್ಗಳ ಅಡಿ SIT ಪ್ರಕರಣ ದಾಖಲಿಸಿಕೊಂಡಿದೆ. ದೂರುದಾರನಾಗಿ ಬಂದ ಚಿನ್ನಯ್ಯ ಈಗ ಪ್ರಕರಣದ A1 ಆರೋಪಿಯಾಗಿ ಬದಲಾಗಿದ್ದಾನೆ. ಇದರ ಜೊತೆಗೆ ಹೊಸ ಸೆಕ್ಷನ್ಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಯಾವ್ಯಾವ ಸೆಕ್ಷನ್, ಆ ಸೆಕ್ಷನ್ ಅಡಿಯಲ್ಲಿ ಏನೇನು ಶಿಕ್ಷೆ ಇಲ್ಲಿದೆ ನೋಡಿ. ಚಿನ್ನಯ್ಯನ ಮೇಲೆ BNS ಸೆಕ್ಷನ್ 336 ಅಡಿಯಲ್ಲಿ ಫೋರ್ಜರಿ ಸೃಷ್ಟಿಸಿದ ಆರೋಪ ದಾಖಲಾಗಿದೆ. ಈ ಆರೋಪ ಸಾಬೀತಾದರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡ ವಿಧಿಸಲಾಗುತ್ತೆ. ಕೃತಕ ದಾಖಲೆ ಸೃಷ್ಟಿಸಿ ಮೋಸ ಮಾಡಿದರೆ 7 ವರ್ಷ ಶಿಕ್ಷೆಯಾಗಲಿದೆ. BNS ಸೆಕ್ಷನ್ 227, 248 ಅಡಿಯಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿರೋ ಆರೋಪ ದಾಖಲಾಗಿದೆ. ಇದು ಸಾಬೀತಾದರೆ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. BNS 228 ಅಡಿಯಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿ ನ್ಯಾಯಾಂಗೇತರ ಮೋಸಕ್ಕೆ 3 ವರ್ಷ ಶಿಕ್ಷೆಯಾಗಲಿದೆ. BNS 229 ಅಡಿಯಲ್ಲಿ ಸುಳ್ಳು ಸಾಕ್ಷಿಗೆ ಶಿಕ್ಷೆ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. BNS 230 ಅಡಿಯಲ್ಲಿ ಸುಳ್ಳು ಸಾಕ್ಷಿ ಆರೋಪ ದಾಖಲಾಗಿದ್ದು ಜೀವನ ಪರ್ಯಂತ ಜೈಲು ಅಥವಾ 10 ವರ್ಷ ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತೆ. ಚಿನ್ನಯ್ಯನನ್ನ SIT ತೀವ್ರ ವಿಚಾರಣೆಗೊಳಪಡಿಸಿದೆ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿಸಿ SIT ಠಾಣೆಗೆ ಚಿನ್ನಯ್ಯನನ್ನ ಕರೆತರಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏನೇನು ಸಿಕ್ತು ಅನ್ನೋದನ್ನ ಆಧರಿಸಿ SIT ವಿಚಾರಣೆ ನಡೆಸುತ್ತದೆ. ಈ ಮಧ್ಯೆ ಸುಜಾತಾ ಭಟ್ ಮತ್ತೆ SIT ಕಚೇರಿಗೆ ಹಾಜರಾಗಿದ್ರು. ಅವರಿಂದಲೂ ಕೂಡ ಕೆಲವೊಂದು ಮಾಹಿತಿಯನ್ನ ಸಂಗ್ರಹಿಸಿ ತನಿಖೆ ಮುಂದುವರಿಸಿದೆ SIT.